ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಸಪರೇಷನ್ ಅಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ಈಗ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗೋಗಿದ್ದಾರೆ, ಯಾವುದೇ ರೀತಿ ನಿಮ್ಮ ವ್ಯಕ್ತಿ ಜೊತೆಗೆ ಇವಾಗ ಸಂಪರ್ಕ ಇಲ್ಲ ಅಂತ ಹೇಳೋರು ಈ ಒಂದು ರೀಡಿಂಗ್ ನ ನೋಡಿ. ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ತಮ್ನೇಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಯಾವ ಒಂದು ಕಾನ್ಸೆಪ್ಟ್ ಮೇಲೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಎಸ್, ನಿಮ್ಮ ಮಾಜಿ ಪ್ರೇಮಿ ಈಗಲೂ ಕೂಡ ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರಾ, ಲವ್ ಮಾಡ್ತಾ ಇದ್ದಾರಾ ಅನ್ನೋ ಒಂದು ರೀಡಿಂಗ್ ನ ತಗೊಂಡ್ ಬಂದಿದ್ದೀನಿ. ಈ ಒಂದು ರೀಡಿಂಗ್ ಆಕ್ಚುಲಿ ತುಂಬಾ ತಿಂಗಳುಗಳಿಂದ ನಾನು ಮಾಡ್ಬೇಕು ಅಂತ ಅನ್ಕೊಂಡೇ ಇದ್ದೆ. ಸೊ ಫೈನಲಿ ಈ ಒಂದು ರೀಡಿಂಗ್ ನ ತಗೊಂಡ್ ಬಂದಿದ್ದೀನಿ ಅಂತ ಹೇಳ್ತಾ, ಸೊ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಫಸ್ಟ್ ಕ್ರಿಸ್ಟಲ್ ಬಂದು ರೆಡ್ ಜಾಸ್ಪರ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಗೋಲ್ಡನ್ ಕ್ವಾರ್ಟ್ಸ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಸಾರಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಓಕೆ, ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್ ಯಾರೆಲ್ಲ ಫಸ್ಟ್ ಪೈಲ್ ನ ಚೂಸ್ ಮಾಡಿದಿರಾ, ರೆಡ್ ಜಾಸ್ಪರ್ ನ ಯಾರೆಲ್ಲ ಚೂಸ್ ಮಾಡಿದಿರಾ, ಸೊ ಇವಾಗ ನೋಡೋಣ ನಿಮ್ಮ ಮಾಜಿ ಪ್ರೇಮಿ ನಿಮ್ಮನ್ನ ಈಗಲೂ ಇಷ್ಟಪಡ್ತಾ ಇದಾರಾ, ಲವ್ ಮಾಡ್ತಾ ಇದಾರಾ ಅಂತ. ಸೊ ಕಾರ್ಡ್ಸ್ ನಾನು ಅಲ್ಲೇ ಶಫಲ್ ಮಾಡಿ ಇಟ್ಟಿದ್ದೀನಿ. ಸೊ ಫಸ್ಟ್ ಕಾರ್ಡ್ ಬಂದು ವರ್ಲ್ಡ್, 5 ಆಫ್ ಕಪ್ಸ್, ಸ್ಟ್ರೆಂತ್ ಕಾರ್ಡ್ ಮತ್ತೆ ಹರ್ಮಿಟ್. ಸೊ ಏಂಜಲ್ಸ್ ಕಾರ್ಡು ಕೂಡ ವೆಯ್ಟ್ ಅಂತ ಬರ್ತಾ ಇದೆ. ಓಕೆ, ಬ್ಯೂಟಿಫುಲ್. ಓಕೆ, ಸೊ ನನಗೆ ವರ್ಲ್ಡ್ ಕಾರ್ಡ್, ಸ್ಟ್ರೆಂತ್, ಹರ್ಮಿಟ್, 5 ಆಫ್ ಕಪ್ಸ್ ಮತ್ತೆ ವೆಯ್ಟ್ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ ಆಗಿ ಎಲ್ಲೋ ಒಂದು ಕಡೆ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ರೀಡಿಂಗ್ ನ ನೋಡ್ತಾ ಇದ್ರ, ನಿಮ್ಮ ಎಕ್ಸ್ ಪರ್ಸನ್, ನಿಮ್ಮ ಮಾಜಿ ಪ್ರೇಮಿ ಈಗಲೂ ಕೂಡ ಅವ್ರಿಗೆ ನಿಮ್ಮ ಮನ್ಸಿನಲ್ಲಿ ಜಾಗ ಇದೆ ಅಂತ ಹೇಳ್ಬೋದು. ಅವರು ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬೋದು, ಲವ್ ಮಾಡ್ತಾ ಇದ್ದಾರೆ ಅಂತಾನೆ ನಾನು ಹೇಳ್ಬೋದು. ಯಾಕೆಂತಂದ್ರೆ ನನಗೆ ಇಲ್ಲಿ ಮೇಜರ್ ಕಾರ್ಡ್ಸ್ ಬಂದಿದೆ. ವರ್ಲ್ಡ್ ಆಗಿರ್ಬೋದು, ಸ್ಟ್ರೆಂತ್ ಆಗಿರ್ಬೋದು, ಅರ್ಮಿಟ್ ಆಗಿರ್ಬೋದು, ನನಗೆ 3 ಕಾರ್ಡು ಕೂಡ ಮೇಜರ್ ಕಾರ್ಡ್ ಬಂದಿರೋದ್ರಿಂದ ಡೆಫಿನೆಟ್ ಆಗಿ ಈ ಒಂದು ವ್ಯಕ್ತಿಗೆ ರಿಯಲೈಸೇಷನ್ ಆಗ್ತಾ ಇದೆ. ನೀವು ಎಷ್ಟು ಪ್ರೀತಿ ಮಾಡಿದ್ರಿ ನಿಮ್ಮ ವ್ಯಕ್ತಿನ, ನೀವೆಷ್ಟು ಕೇರ್ ಮಾಡಿದೀರಾ, ಪ್ರತಿಯೊಂದೂ ಕೂಡ ನಿಮ್ಮ ವ್ಯಕ್ತಿಗೆ ಇವಾಗ ರಿಯಲೈಸೇಷನ್ ಆಗ್ತಾ ಇದೆ. ಅಂಡ್ ಅವ್ರಿಗೆ ರಿಯಲೈಸೇಷನ್ ಆದ್ಮೇಲೆ ಡೆಫಿನೆಟ್ ಆಗಿ ಅವ್ರಿಗೆ ತುಂಬಾನೇ ಬೇಜಾರಾಗ್ತಾ ಇದೆ. ಇಂಥ ವ್ಯಕ್ತಿನ ನಾನು ಕಳ್ಕೊಂಡ್ಬಿಟ್ನಲ್ಲ, ಇಂಥ ವ್ಯಕ್ತಿಯ ಜೊತೆಗೆ ನಾನು ಸಪ್ರೇಟ್ ಆಗ್ಬಿಟ್ನಲ್ಲ, ಇಂಥ ವ್ಯಕ್ತಿ ನನ್ನ ಜೀವನದಲ್ಲಿ ಬಂದಿರೋದು, ಅದು ನನಗೆ ಸಿಕ್ಕಿರೋದು, ಅದು ನನ್ನ ಒಂದು ವ್ಯಕ್ತಿ ಸಪ್ರೇಟ್ ಆಗಿರೋದು ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ. ಎಲ್ಲೊಂದ್ ಕಡೆ ಒಂದು ಸಪ್ರೇಷನ್ ಅಂತ ನಿಮ್ಮ ವ್ಯಕ್ತಿ ತುಂಬಾನೇ ಮನ ನೊಂದಿದ್ದಾರೆ ಅಂತ ಹೇಳ್ಬೋದು. ಸೊ ಅವ್ರಿಗೆ ಆ ಒಂದು ಸಮಯದಲ್ಲಿ ಗೊತ್ತಾಗಿರ್ಲಿಲ್ಲ. ಸೊ ನಿಮ್ಮನ್ನ ಬಿಟ್ಟು ನಾನು ತುಂಬಾ ಚೆನ್ನಾಗಿರ್ಬೋದು, ನಿಮ್ಮನ್ನ ಬಿಟ್ಟು ಹೋದ್ರೆ ನನ್ಗೇನು ಪ್ರಾಬ್ಲಮ್ಸ್ ಆಗೋದಿಲ್ಲ. ಪ್ರಾಬ್ಲಮ್ಸ್ ಇನ್ ದ ಸೆನ್ಸ್ ಅವ್ರೇನು ನಾನು ಇವ್ರನ್ನ ಬಿಟ್ಟಿದ ತಕ್ಷಣ ನನ್ಗೇನು ಇವ್ರ ನೆನಪಲ್ಲ ಕಾಡೋದಿಲ್ಲ, ಇವ್ರನ್ನ ಬಿಟ್ಟಿದ ತಕ್ಷಣ ನಾನು ಆರಾಮಾಗಿರ್ತೀನಿ, ಈ ತರದೆಲ್ಲಾನು ಕೂಡ ಅವರು ಅಷ್ಟು ಕೇರ್ಲೆಸ್ ಆಗಿ ನಿಮ್ಮನ್ನ ಬಿಟ್ಟೋದ್ರು. ಬಟ್ ಸಪ್ರೇಟ್ ನಿಮ್ಮಿಂದ ಆದ್ಮೇಲೆ ತುಂಬಾ ಒಂದು ದಿನ ಕಳೀತಾ ಅವ್ರಿಗೆ ರಿಯಲೈಸೇಷನ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಈ ಒಂದು ಕನೆಕ್ಷನ್ ಮೇಲೆ. ಸೊ ನಾನು ಎಂತ ತಪ್ಪು ಮಾಡಿದೆ, ಎಂತ ವ್ಯಕ್ತಿನ ನಾನು ಕಳ್ಕೊಂಡೆ, ಸೊ ಸಪ್ರೇಷನ್ ಆಗ್ಬಾರ್ದಾಗಿತ್ತು, ಆ ಒಂದು ವ್ಯಕ್ತಿ ಜೊತೆಗೆ ಹೊಂದ್ಕೊಂಡು ಹೋಗ್ಬೇಕಾಗಿತ್ತು. ಯಾಕಂತಂದ್ರೆ ನೀವು ತುಂಬಾ ಈ ಒಂದು ವ್ಯಕ್ತಿಗೆ ಸ್ಯಾಕ್ರಿಫೈಸ್ ಮಾಡಿದ್ರ, ನಿಮ್ಮ ಇಡೀ ಸರ್ವಸ್ವನೇ ಅವ್ರಿಗೆ ತ್ಯಾಗ ಮಾಡಿದಿರಾ ಅಂತ ಹೇಳ್ಬೋದು. ಮೆಂಟಲಿ, ಫಿಸಿಕಲಿ, ಫಿನಾನ್ಷಿಯಲಿ ಅವ್ರಿಗೆ ನೀವು ತುಂಬಾನೇ ಸ್ಟ್ರಾಂಗ್ ಆಗಿದ್ರಿ ಅಂಡ್ ತುಂಬಾನೇ ನೀವು ಅವ್ರಿಗೆ ಹೆಲ್ಪ್ ಮಾಡಿದ್ರ, ಸಹಾಯ ಮಾಡಿದ್ರ, ಸಪೋರ್ಟ್ ಮಾಡಿದ್ರ. ಮೇ ಬಿ ಎಲ್ಲೋ ಒಂದ್ ಕಡೆ ಅವ್ರ ಫ್ಯಾಮಿಲಿ ಅವರ ಜೀವನದಲ್ಲಿ ಸಪೋರ್ಟ್ ಮಾಡದೇ ಇದ್ರೂ ಕೂಡ ಅವರು ಸಪೋರ್ಟ್ ಮಾಡಬೇಕಾಗಿರೋ ಸಮಯದಲ್ಲಿ ನೀವು ಅವರ ಜೀವನದಲ್ಲಿ ನಿಂತು ಸಪೋರ್ಟ್ ಮಾಡಿದೀರಾ. ಸೊ ಇದೆಲ್ಲಾನು ಕೂಡ ಅವರು ಯೋಚನೆ ಮಾಡಿದಾಗ, ಸೊ ಸಚ್ ಅ ವಂಡರ್ಫುಲ್ ಪರ್ಸನ್ ನನ್ನ ವ್ಯಕ್ತಿ, ತುಂಬಾ ಅಮೇಸಿಂಗ್ ವ್ಯಕ್ತಿನ ನಾನು ಕಳ್ಕೊಂಡೆ ಅನ್ನೋ ಒಂದು ಪಶ್ಚಾತ್ತಾಪ ಕೊರಗ್ತಾ ಇದ್ದಾರೆ, ಗಿಲ್ಟ್ ಆಗ್ತಾ ಇದೆ, ರಿಗ್ರೆಟ್ನೆಸ್ ಆಗ್ತಾ ಇದೆ. ಬಟ್ ಡೆಫಿನೆಟ್ಲಿ ವರ್ಲ್ಡ್ ಬಂದಿರೋದ್ರಿಂದ ಒಂದು ಕಂಪ್ಲೀಷನ್ ನಿಮ್ಮ ಕನೆಕ್ಷನ್ ಅಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಈ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮ್ಮ ಒಂದು ಜೀವನದಲ್ಲಿ ಈ ಒಂದು ವ್ಯಕ್ತಿಯ ಪಾತ್ರ ಇನ್ನೂ ಇದೆ. ಸೊ ಐ ಥಿಂಕ್ ಡೆಸ್ಟಿನಿ ಇಸ್ ಮೇಕಿಂಗ್ ಅ ಪ್ಲಾನ್. ಸೊ ವಿಧಿ ನಿಮ್ಮನ್ನ ಪ್ಲಾನ್ ಮಾಡ್ತಾ ಇದೆ ಒಟ್ಟಿಗೆ ಸೇರಿಸೋದಿಕ್ಕೆ ಅಂತ ಹೇಳ್ಬೋದು. ರಿಕನ್ಸಿಲೇಷನ್ ಡೆಫಿನೆಟ್ ಆಗಿ
ಆಗುವಂತ ತುಂಬಾ ಚಾನ್ಸಸ್ ಇದೆ. ಸೊ ವರ್ಲ್ಡ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ರೆ ನನ್ನ ಸರ್ವಸ್ವನೇ ಆ ಒಂದು ವ್ಯಕ್ತಿನ ನಾನು ಕಳ್ಕೊಳ್ಬಾರ್ದು, ಐ ನೀಡ್ ಟು ಟೇಕ್ ಎನ್ ಆಕ್ಷನ್ ಅಂತ ಬರ್ತಾ ಇದೆ. ಸೊ ಸ್ಟ್ರೆಂತ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ತುಂಬಾನೇ ಪ್ರೀತಿ ಮಾಡ್ತಾ ಇದ್ದಾರೆ, ಇಷ್ಟಪಡ್ತಾ ಇದ್ದಾರೆ ನಿಮ್ಮನ್ನ. ಇನ್ಫಿನಿಟಿ ಸಿಂಬಲ್ ಕೂಡ ಇದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ನೀಡ್ಸ್ ಯು ಅ ಬ್ಯಾಕ್ ಅಂತ ಬರ್ತಾ ಇದೆ. ಸೊ ಅಡ್ಮಿಟ್ ಬಂದಿರೋದ್ರಿಂದ ಈ ಒಂದು ವ್ಯಕ್ತಿಗೆ ಎನ್ಲೈಟ್ಮೆಂಟ್ ಆಗ್ತಾ ಇದೆ. ಸೊ ರಿಯಲೈಸೇಷನ್ ಆಗ್ತಾ ಇದೆ. ಸೊ ಈ ಒಂದು ವ್ಯಕ್ತಿನ ನಾನು ಕಳ್ಕೊಂಡಿದ್ದು ನನ್ನ ಮೂರ್ಖತನ, ನನ್ನ ಫೂಲಿಶ್ನೆಸ್, ಈ ಒಂದು ವ್ಯಕ್ತಿನ ನಾನು ಕಳ್ಕೊಳ್ಬಾರ್ದು, ಐ ನೀಡ್ ಟು ಗೆಟ್ ದೆಮ್ ಬ್ಯಾಕ್. ಸೊ ಇದೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಡೆಫಿನೆಟ್ ಆಗಿ ಮುಂದೆ ಬರುವಂತ ದಿನಗಳಲ್ಲಿ, ತಿಂಗಳುಗಳಲ್ಲಿ, ವಿತಿನ್ ದಿಸ್ ಇಯರ್ ದಿಸ್ ಪರ್ಸನ್ ಕ್ಯಾನ್ ಮೇಕ್ ಎನ್ ಆಕ್ಷನ್ ಟುವರ್ಡ್ಸ್ ಯು ಅಂತ ಹೇಳ್ತೀನಿ. ಸೊ ಅವರಾಗ ಅವರೇ ಬರ್ತಾರೆ, ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ಬೋದು. ಸೊ ಅಗೇನ್ ನಂಗೆ ಏಂಜಲ್ಸ್ ಗೈಡೆನ್ಸ್ ಸಹ ವೆಯ್ಟ್ ಮಾಡಿ ಅಂತಾನೆ ಬರ್ತಾ ಇದೆ. ಇಫ್ ಯು ವೇಟ್ ಫಾರ್ ದಿಸ್ ಪರ್ಸನ್, ಡೆಫಿನೆಟ್ ಆಗಿ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇರೋದನ್ನ ನೀವು ನೋಡ್ತೀರಾ, ಚೇಂಜಸ್ ನೋಡ್ತೀರಾ ಅಂತ ಹೇಳ್ಬೋದು. ಸೊ ಇವನ್ ಏಂಜಲ್ಸ್ ಕೂಡ ವೇಟ್ ಅಂತ ಬರ್ತಾ ಇದೆ ಅಂದ್ರೆ ಸೊ ಗಿವ್ ದೆಮ್ ಅ ಚಾನ್ಸ್ ಅಂತ ಹೇಳ್ತೀನಿ. ಸೊ ದಿಸ್ ಪರ್ಸನ್ ನೀಡ್ ಅ ಚಾನ್ಸ್. ಯಾಕಂತಂದ್ರೆ ಸಪರೇಷನ್ ಆಗುವಾಗ ಈ ಒಂದು ವ್ಯಕ್ತಿಗೆ ನಿಮ್ಮ ಬಗ್ಗೆ ಅಷ್ಟೊಂದೇನು ಗೊತ್ತಿರಲಿಲ್ಲ. ಸೊ ನಿಮ್ಮಿಂದ ದೂರ ಆದ್ಮೇಲೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಳ್ಕೊಂಡ್ಮೇಲೆ ಗೊತ್ತಾಗಿದೆ ನೀವು ಎಷ್ಟು ಇಂಪಾರ್ಟೆಂಟ್, ನೀವು ಎಷ್ಟು ಸ್ಪೆಷಲ್, ಅವ್ರು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ರು, ನೀವು ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ರೆ ಎಲ್ಲಾನು ಕೂಡ ನಿಮ್ಮ ವ್ಯಕ್ತಿಗೆ ಗೊತ್ತಾಗ್ತಾ ಬಂತು. ಸೊ ಇವಾಗ ಗೊತ್ತಾದ್ಮೇಲೆ ಒಂದು ವ್ಯಕ್ತಿಗೆ ತುಂಬಾ ಡೆಸ್ಪರೇಟ್ ಎನರ್ಜಿ ಇದೆ, ತುಂಬಾನೇ ಡಿಪ್ರೆಷನ್ ಅಲ್ಲಿ ಇದ್ದಾರೆ, ಅನ್ಹ್ಯಾಪಿ ಅಲ್ಲಿ ಇದ್ದಾರೆ, ಸ್ಯಾಡ್ ಅಲ್ಲಿ ಇದ್ದಾರೆ. ಸೊ ದಿಸ್ ಪರ್ಸನ್ ನೀಡ್ಸ್ ಯು. ಸೊ ನಿಮಗೋಸ್ಕರ ಏನ್ ಬೇಕಾದ್ರೂ ಅವರು ಮಾಡೋದಕ್ಕೆ ರೆಡಿ ಇದ್ದಾರೆ. ಗಿವ್ ದಮ್ ಅ ಚಾನ್ಸ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಓಕೆ ಗೈಸ್, ಯಾರೆಲ್ಲ ಗೋಲ್ಡನ್ ಕಾರ್ಡ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮನ್ನ ಇಷ್ಟಪಡ್ತಾ ಇದಾರ, ಈಗಲೂ ಕೂಡ ಅವರು ನಿಮ್ಮ ಬಗ್ಗೆ ಪ್ರೀತಿಸ್ತಾ ಇದಾರ, ನಿಮ್ಮನ್ನ ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ನಂಗಿಲ್ಲಿ ಎಂಪ್ರೆಸ್ ಇದೆ, 4 of Wands, 8 of Swords, ವರ್ಲ್ಡ್ ಕಾರ್ಡ್, ಅದ್ರ ಜೊತೆಗೆ ಐ ಹ್ಯಾವ್ 3 of Swords, ಟವರ್, 3 of Swords. ಓಕೆ, ಸೊ ಏಂಜಲ್ಸ್ ಗೈಡೆನ್ಸು ಸಹ ದೇರ್ ಇಸ್ ಸಮಥಿಂಗ್ ಬೆಟರ್ ಅಂತ ಬರ್ತಾ ಇದೆ. ಓಕೆ, ಸೊ ಗೈಸ್ ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ಎಲ್ಲೋ ಒಂದು ಕಡೆ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ರೀಡಿಂಗ್ ನ ನೋಡ್ತಾ ಇದ್ದೀರಾ. ದಿಸ್ ಪರ್ಸನ್ ಆಕ್ಚುಲಿ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ ಅಂತ ಹೇಳ್ಬೋದು. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಮಿಸ್ ಮಾಡ್ತಾ ಇದ್ದಾರೆ. ಅವರ ಜೀವನದಲ್ಲಿ ಪ್ರೀತಿಯ ಕೊರತೆ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಡೆಫಿನೆಟ್ ಆಗಿ ಅವ್ರನ್ನ ಯಾರು ಕೂಡ ಇಷ್ಟಪಡ್ತಾ ಇಲ್ಲ, ಅವ್ರನ್ನ ಯಾರು ಕೂಡ ಲವ್ ಮಾಡ್ತಾ ಇಲ್ಲ, ಪ್ರೀತಿಸ್ತಾ ಇಲ್ಲ. ಈ ಒಂದು ವ್ಯಕ್ತಿ ಪ್ರೀತಿಗೋಸ್ಕರ ಕ್ರೇವ್ ಮಾಡ್ತಾ ಇದ್ದಾರೆ, ಪ್ರೀತಿಗೋಸ್ಕರ ಅವರು ಬೇಡ್ತಾ ಇದ್ದಾರೆ, ಪ್ರೀತಿಗೋಸ್ಕರ ಅವರ ಜೀವನದಲ್ಲಿ ಒದ್ದಾಡ್ತಾ ಇದ್ದಾರೆ. ಈ ಒಂದು ವ್ಯಕ್ತಿನ ಪ್ರೀತಿಸೋರು ಯಾರು ಇಲ್ಲ. ಸೊ ನೋಡಿ, ಪ್ರೀತಿ ಇನ್ ದ ಸೆನ್ಸ್ ಯಾರನ್ನ ಪ್ರೀತಿ ಮಾಡಬೇಕು, ಯಾರು ಪ್ರೀತಿ ಮಾಡಿದ್ರೆ ಒಂದು ಫೀಲಿಂಗ್ ಅವರ ಮನ್ಸಿನಲ್ಲಿ ಬರುತ್ತೆ ಅನ್ನೋದು ತುಂಬಾ ಮ್ಯಾಟರ್ ಆಗತ್ತೆ. ನಿಮ್ಮಷ್ಟು ಪ್ರೀತಿ ಮಾಡುವಂತ ವ್ಯಕ್ತಿ ಅವರ ಜೀವನದಲ್ಲಿ ಸದ್ಯಕ್ಕೆ ಯಾರು ಇಲ್ಲ ಅಂತ ಹೇಳ್ಬೋದು. ಇದನ್ನ ಅವರು ಅರ್ಥ ಮಾಡ್ಕೊಂಡಿದ್ದಾರೆ, ಫಸ್ಟ್ ಥಿಂಗ್. ಅಂಡ್ ಎಲ್ಲೊಂದ್ ಕಡೆ ನಂಗೆ ಟವರ್, 8 of Swords, 3 of Swords ಬಂದಿರೋದ್ರಿಂದ ಮೇ ಬಿ ದಿಸ್ ಪರ್ಸನ್ ಕೇಮ್ ಔಟ್ ಫ್ರಮ್ ಅ ಥರ್ಡ್ ಪಾರ್ಟಿ ಸಿಚುಯೇಷನ್. ಐ ಥಿಂಕ್ ಅವರು ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇದ್ರು, ಬೇರೆಯವರ ರಿಲೇಶನ್ಶಿಪ್ ಅಲ್ಲಿ ಇದ್ರು, ಬೇರೆಯವರ ಸಂಬಂಧದಲ್ಲಿ ಇದ್ರು. ಸೊ ಬೇರೆಯವ್ರಿಗೋಸ್ಕರನೇ ಅವರು ನಿಮ್ಮನ್ನ ಬಿಟ್ಟೋಗಿದ್ದಾರೆ ಅಂದ್ರೆ ಡೆಫಿನೆಟ್ ಆಗಿ ಆ ಒಂದು ಸಂಬಂಧ ಬ್ರೇಕ್ ಆಗಿದೆ. ಸೊ ನಿಮ್ಮ ವ್ಯಕ್ತಿಗೆ ತುಂಬಾನೇ ಹಾರ್ಟ್ ಬ್ರೇಕ್ ಆಗಿದೆ, ತುಂಬಾನೇ ಪೇನ್ ಅಲ್ಲಿ ಇದ್ದಾರೆ, ತುಂಬಾನೇ ವರ್ಸ್ಟ್ ಫೀಲಿಂಗ್ಸ್ ಆಗಿದೆ. ಸೊ ತುಂಬಾನೇ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ ಆ ಒಂದು ಸಂಬಂಧದಲ್ಲಿ ನಿಮ್ಮ ವ್ಯಕ್ತಿಗೆ. ಸೊ ಟವರ್ ಎನರ್ಜಿ ಇರೋದ್ರಿಂದ, 8 of Swords ಎನರ್ಜಿ ಇರೋದ್ರಿಂದ ನಿಮ್ಮ ವ್ಯಕ್ತಿಗೆ ತುಂಬಾನೇ ಚೀಟಿಂಗ್ ನಡೆದಿರ್ಬೋದು. ಆ ಒಂದು ಕನೆಕ್ಷನ್ ಇಂದ, ಆ ಒಂದು ಸಂಬಂಧದಿಂದ ನಿಮಗೆ ಹೇಗೆ ನಿಮ್ಮ ವ್ಯಕ್ತಿ ಮೋಸ ಮಾಡಿದ್ರು ಅದೇ ರೀತಿ ನಿಮ್ಮ ವ್ಯಕ್ತಿಗೂ ಕೂಡ ಮೋಸ ಆಗಿದೆ ಅಂತ ಹೇಳ್ಬೋದು. ಸೊ ಫಾರ್ ದ ಫಸ್ಟ್ ಟೈಮ್ ನಿಮ್ಮ ವ್ಯಕ್ತಿಗೆ ತುಂಬಾನೇ ಹಾರ್ಟ್ ಬ್ರೇಕ್ ಆಗಿದೆ, ತುಂಬಾನೇ ಮನ ನೊಂದಿದ್ದಾರೆ, ಅವರಿಗೆ ತುಂಬಾನೇ ಹೃದಯಘಾತ ಆಗಿದೆ. ಸೊ ಈ ಒಂದು ಸಪರೇಷನ್ ಇಂದ, ಅಂದ್ರೆ ನಿಮ್ಮ ಸಪರೇಷನ್ ಇಂದ ಅಲ್ಲ, ಸೊ ಯಾರ ಜೊತೆಗೆ ಸಂಬಂಧದಲ್ಲಿ ಇಷ್ಟು ದಿನಗಳ ಕಾಲ ಇದ್ರು ಆ ಒಂದು ಸಪರೇಷನ್ ಇಂದ ನಿಮ್ಮ ವ್ಯಕ್ತಿಗೆ ತುಂಬಾನೇ ಹಾರ್ಟ್ ಬ್ರೇಕ್ ಆಗಿದೆ. ಬಿಕಾಸ್ ನಿಮ್ಮ ಪೇನ್ ನಿಮ್ಮ ವ್ಯಕ್ತಿಗೆ ಅರ್ಥ ಆಗ್ತಾ ಇದೆ. ಸೊ ಯಾಕಂತಂದ್ರೆ ನಿಮ್ಮನ್ನ ಹೇಗೆ ನಿಮ್ಮ ವ್ಯಕ್ತಿ ನಡು ನೀರಿನಲ್ಲಿ ಬಿಟ್ಟು ಹೋದ್ರು ಅದೇ ರೀತಿ ನಿಮ್ಮ ವ್ಯಕ್ತಿಗೆ ಆಗ್ತಾ ಇದೆ. ಸೊ ಇವಾಗ ನಿಮ್ಮ ಒಂದು ನೋವು, ನಿಮ್ಮ ಸಂಕಟ ನಿಮ್ಮ ವ್ಯಕ್ತಿಗೆ ಅರ್ಥ ಆಗೋಕೆ ಸ್ಟಾರ್ಟ್ ಆಗಿದೆ. ಸೊ ಇದೆಲ್ಲ ಯೋಚನೆ ಮಾಡ್ತಾ ಇದಾರೆ ನಿಮ್ಮ ವ್ಯಕ್ತಿ. ಸೊ ನಾನು ಅವ್ರಿಗೆ ತುಂಬಾನೇ ನೋವು ಮಾಡಿದೀನಿ, ಪೇನ್ ಮಾಡಿದೀನಿ, ಇವತ್ತು ನನ್ಗೆ ಇಷ್ಟೆಲ್ಲ ನೋವು ಆಗಿದೆ, ಇವತ್ತೆಲ್ಲ ನಾನು ಇಷ್ಟು ಪಶ್ಚಾತ್ತಾಪದಲ್ಲಿ
ಪಡ್ತಾ ಇದ್ದೀನಿ ಅಂದ್ರೆ ನನ್ನ ವ್ಯಕ್ತಿಗೆ ನಾನು ಮೋಸ ಮಾಡಿದಕ್ಕೆ ಇವತ್ತು ನನಗೆ ಈ ತರದೆಲ್ಲ ಆಗ್ತಾ ಇದೆ ಅಂತ ನಿಮ್ಮ ವ್ಯಕ್ತಿಗೆ ಡೆಫಿನೆಟ್ ಆಗಿ ತುಂಬಾನೇ ರೆಗ್ರೆಟ್ನೆಸ್ ಇದೆ. ಸೊ ಅವ್ರು ಯಾರ ಹತ್ರನೂ ಹೇಳ್ಕೊಳಕ್ ಆಗ್ತಲ್ಲ, ಬಿಡಕ್ ಆಗ್ತಲ್ಲ. ಯಾಕಂತಂದ್ರೆ ಇದು ಒದ್ದಾಡ್ತಾ ಇದಾರೆ. ಅವರ ಒಂದು ಸ್ಟ್ರಗಲ್ನೆಸ್ ನ ಅವರ ಮನ್ಸಿನಲ್ಲೇ ಇಟ್ಕೊಂಡು ಅವರೇ ಕೊರಗ್ತಾ ಇದಾರೆ. ಮೇ ಬಿ ಅವರು ವೀಕ್ ಆಗಿರ್ಬೋದು, ಅಥವಾ ಮೇ ಬಿ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆಗ್ತಾ ಇರ್ಬೋದು. ಸೊ ಡೇ ಬೈ ಡೇ ಅವರು ಕುಗ್ಗೋಗ್ತಾ ಇದಾರೆ. ಅವ್ರ ಲೈಫ್ ಅಲ್ಲಿ ಹೋಪ್ಸೇ ಕಳ್ಕೊಳ್ತಾ ಇದಾರೆ. ಈವನ್ ಸಂಬಂಧ ಅಂತ ಬಂದಾಗ, ಲವ್ ಅಂತ ಬಂದಾಗ ನಿಮ್ಮ ವ್ಯಕ್ತಿ ಕ್ರೇವ್ ಮಾಡ್ತಾ ಇದಾರೆ, ನಂಗೆ ಪ್ರೀತಿ ಮಾಡೋರ್ ಬೇಕು, ಪ್ರೀತಿಸೋರ್ ಬೇಕು. ಸೊ ನನಗೆ ಫೇಕ್ ಪ್ರೀತಿ ಬೇಡ, ನಂಗೆ ನಿಜವಾಗ್ಲೂ ನನ್ನನ್ನು ಯಾರು ಇಷ್ಟಪಡ್ತಾರೋ ಅವ್ರ ಜೊತೆಗೆ ನಾನು ಲೈಫ್ ನ ಲೀಡ್ ಮಾಡಬೇಕು. ಸೊ ನನ್ನನ್ನ ಯಾರು ಇಷ್ಟಪಡ್ತಾರೋ ಬಿಡ್ತಾರೋ, ಬಟ್ ನನಗೆ ನನ್ನ ವ್ಯಕ್ತಿ ಎಷ್ಟು ಇಷ್ಟಪಡ್ತಾ ಇದ್ರು ಅಂತ ವ್ಯಕ್ತಿನ ನಾನು ಕಳ್ಕೊಂಡೆ ಅನ್ನೋ ಒಂದು ಡೆಫಿನೆಟ್ ಆಗಿ ನಿಮ್ಮ ನೆನಪು ಈಗಲೂ ಕೂಡ ಆ ಒಂದು ವ್ಯಕ್ತಿಗೆ ಕಾಡಿ ಚುಚ್ಚುತ್ತಾ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ನೀವ್ ಕೊಟ್ಟಿದಂತ ಪ್ರೀತಿ, ನೀವೇನ್ ಕಾಳಜಿ ಮಾಡಿದ್ರ, ಏನ್ ಕೇರ್ನ ಮಾಡಿದ್ರ, ಆ ಒಂದು ವ್ಯಕ್ತಿಗೆ ಅವರ ಜೀವನದಲ್ಲಿ ಮುಂದೆ ಬೇರೆ ಯಾರಾದ್ರೂ ಅವ್ರ ಲೈಫಲ್ಲಿ ಬಂದ್ರೂ ಕೂಡ ಇಂಥ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮ ವ್ಯಕ್ತಿಗೆ ಆಗೋದಿಲ್ಲ ಅಂತ ಹೇಳ್ಬೋದು. ಇದನ್ನೇ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಜೊತೆಗೆ ಕಳೆದಿರುವಂತಹ ಕ್ಷಣಗಳೆಲ್ಲಾನು ನೆನ್ಪು ಮಾಡ್ಕೊಂಡು ತುಂಬಾನೇ ಖುಷಿನೂ ಆಗುತ್ತೆ ನಿಮ್ಮ ವ್ಯಕ್ತಿಗೆ. ಅಂಡ್ ಎಂಪ್ರೆನ್ಸ್ ಇದೆ. ಸೊ ಡೆಫಿನೆಟ್ಲಿ ನೀವು ಅವ್ರನ್ನ ತುಂಬಾನೇ ಮದರ್ ತರ ಪ್ರೀತಿ ಮಾಡಿದ್ರೆ, ಒಂದ್ ಎರಡನೇ ತಾಯಿ ಪ್ರೀತಿಯನ್ನ ನೀವು ಕೊಟ್ಟಿದ್ರೆ, ಇದೆಲ್ಲ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ದಿಸ್ ಪರ್ಸನ್ ನೀಡ್ ಅ ಲವ್. ಸೊ ಇವಾಗ ಅವರು ಹೀಲ್ ಆಗ್ಬೇಕು. ಅವರ ಒಂದು ಹಾರ್ಟ್ ಬ್ರೇಕ್ ಆಗಿರೋದಕ್ಕೆ ಅವ್ರಿಗೆ ಇವಾಗ ಒಂದು ಪ್ರೀತಿ ಬೇಕಾಗಿದೆ. ಪ್ರೀತಿಯ ಕ್ರೇವಿಂಗ್ ಅಲ್ಲಿ ಅವ್ರು ಇದ್ದಾರೆ. ಬಟ್ ಅವ್ರನ್ನ ಯಾರು ಕೂಡ ಈಗ ಇಷ್ಟಪಡೋದಿಲ್ಲ. ಬಿಕಾಸ್ ದಿಸ್ ಪರ್ಸನ್ ಗೆಟಿಂಗ್ ದೇರ್ ಕರ್ಮ, ಅವರ ಕರ್ಮ ಇದು. ಸೊ ಪ್ರೀತಿ ಮಾಡುವಾಗ ಪ್ರೀತಿ ಮಾಡ್ತಾ ಇರೋರ್ನ ನಿಮ್ಗೆ ಮೋಸ ಮಾಡಿದ್ದಾರೆ. ಸೊ ಅದ್ರಿಂದ ನಿಮ್ಮ ವ್ಯಕ್ತಿಗೆ ಇವಾಗ ಪ್ರೀತಿ ಬೇಕು ಅಂದ್ರೆ ಪ್ರೀತಿ ಸಿಗ್ತಾ ಇಲ್ಲ. ಸೊ ಇದು ನಿಮ್ಮ ವ್ಯಕ್ತಿಗೆ ಆಗ್ತಾ ಇದೆ. ಸೊ ಏಂಜಲ್ಸ್ ಗೈಡೆನ್ಸ್ ಸಹ ದೇರ್ ಇಸ್ ಸಮಥಿಂಗ್ ಬೆಟರ್. ಸೊ ನಿಮಗೆ ಏನ್ ಗೈಡೆನ್ಸ್ ಬರ್ತಾ ಇದೆ ಅಂದ್ರೆ, ಸೊ ಈ ಒಂದು ವ್ಯಕ್ತಿನ ಹೊರತುಪಡಿಸಿ ನಿಮ್ಮ ಜೀವನದಲ್ಲಿ, ನಿಮ್ಮ ಲೈಫ್ ಅಲ್ಲಿ ಒಂದು ಒಳ್ಳೆ ವಂಡರ್ಫುಲ್ ವ್ಯಕ್ತಿ ಪ್ರವೇಶ ಆಗ್ತಾ ಇದ್ದಾರೆ. ದೇರ್ ಇಸ್ ಸಮಥಿಂಗ್ ಬೆಟರ್. ಈ ಒಂದು ವ್ಯಕ್ತಿಗಿಂತ ಒಂದು ಬೆಟರ್ ಆದಂತ ಪರ್ಸನ್ ನಿಮ್ಮ ಲೈಫ್ ಅಲ್ಲಿ ಬರ್ತಾರೆ. ಸೊ ಈ ಒಂದು ವ್ಯಕ್ತಿನ ಎಲ್ಲೋ ಒಂದು ಕಡೆ ಸ್ವೀಕರಿಸಕ್ ಹೋಗ್ಬೇಡಿ. ಯಾಕಂತಂದ್ರೆ ಮೇ ಬಿ ಅವರಿಂದ ನೀವು ತುಂಬಾನೇ ಪಾಡ್ಪಟ್ಟಿದ್ರ, ತುಂಬಾನೇ ನೋವನ್ನ ಪಟ್ಟಿದ್ರ. ಸೊ ಅದೇ ರೀತಿ ಮತ್ತೆ ಅವ್ರನ್ನ ಎಕ್ಸೆಪ್ಟ್ ಮಾಡಿ ಅವ್ರಿಗೆ, ಐ ಥಿಂಕ್ ದಿಸ್ ಪರ್ಸನ್ ನೀಡ್ ಯು, ಬಟ್ ಐ ಡೋಂಟ್ ಫೀಲ್. ಯಾಕಂದ್ರೆ ಏಂಜಲ್ಸ್ ಮೆಸೇಜಸ್ ಸಹ ದೇರ್ ಸಮಥಿಂಗ್ ಬೆಟರ್. ಅಂದ್ರೆ ಈ ಒಂದು ವ್ಯಕ್ತಿಗಿಂತ ಇನ್ನೂ ಬೆಟರ್ ಆದಂತ ವ್ಯಕ್ತಿ ನಿಮ್ ಲೈಫ್ ಅಲ್ಲಿ ಬರುವಂತ ಚಾನ್ಸಸ್ ಇದೆ. ಅಂತ ಚಾನ್ಸಸ್ ನ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಸೊ ಲೆಟ್ ದಿಸ್ ಪರ್ಸನ್ ಗೋ ಅಂತ ಹೇಳ್ತೀನಿ. ಸೊ ಅವ್ರ ನೆನಪುಗಳಿಂದ ಆಚೆಗೆ ಬನ್ನಿ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.